ಅಲ್ಲಿ ಬರ್ತಾನೆ ಅಂದ್ರೆ ಅಲ್ಲಿ ಬಳಿ ಕಸ ಹೋಯ್ತು ನೋಡಿ. ಹಾಂ ಸರ್, ನೀವು ನಡ್ಕೊಂಡು ಕವರ್ ಮಾಡಿ ಕವರ್ ಮಾಡ್ತೀವಿ. ಫುಲ್ ಕವರ್ ಆಗಿ ನೀವು ಸುತ್ತ ಗೊತ್ತಾಗ್ತದೆ. ಎಲ್ಲೂ ಓಡೋದಾರೆ ನೋಡ್ಕೊಳ್ಳಿ. ಬಳಿ ಕಸ ಹೋಗಿ ತೊಗೊಂಡ್ಬರ್ತೀವಿ. ಆಮೇಲೆ ಏನು ಗೊತ್ತಾ, ಎಲ್ಲಿ ಮಾತ್ರ ಹೇಳಿ ಇದೇ ಮಾಡ್ತಾ ಇತ್ತು ನಾನು. ಟೈಡಲ್ ಅಂತ ಇಲ್ಲ, ಅದು ಟಪಾಲ್ ಅಂತ ಇತ್ತು. ಟಪಾಲು ಸೇಮ್ ಅದೇನೆ ಕಂಪ್ಲೀಟ್ ಮಾತ್ರ ಚೇಂಜ್. ಅದೇ ಅಮ್ಮ ಡೌಟ್ ಬಿದ್ದು ಯಾರೋ ವಿಡಿಯೋ ಮಾಡ್ತವ್ರಿ ಒಣ್ಣಂಗೆ ಹಿಂಗೆ ಅಂತ. ಏನಿಲ್ಲ ಕಣಂಡಿ, ಹುಷಾರಾಗಿರಂడి. ಚೋಟು ಇದ್ದಾನೆ. ಸೇಮ್ ಅದೇ ಅಲ್ಲಿ ಕೊಟ್ಟಿದ್ದಲ್ಲ. 10 ಗಾಡಿ. ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ? ಕುಡಿಗಲಿಂದ 7 ಕಿಲೋಮೀಟರ್, ಬೆಂಗಳೂರಿಂದ 75 ಕಿಲೋಮೀಟರ್. ಅದು ಸಂತೆ ಮಾವತ್ತೂರನ್ನು ಒಂದು ಪುಟ್ಟು ಟೌನ್ ಹೇಳ್ಬೋದಾ ಇದನ್ನ? ಗ್ರಾಮ, ಟೌನು ಲೆಕ್ಕ ಹಾಕೊಳ್ಳಿ. ಟೌನಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನು ಹೇಳಿದೆ ಅದ್ರದ್ದು ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು. ಇದೇ HIV ಕಾರಣ ಆಗ್ತಾ ಇರೋದು, ಮತ್ತು ಮಕ್ಕಳು ಹಾಳಾಗೋಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರಲ್ಲಿ ಇನ್ನೆಷ್ಟು ಹಬ್ಬಿಲ್ಲ. ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಿಗ್ಗೆನೇ ಸುತ್ತಾಡ್ತಾ ಇದ್ದೀವಿ. ಇದು ಯೋಗ್ಯತೆ ಯಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕಷ್ಟೇ. ನೋಡಿ, ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ. ತಿರುಮಲ ಫಾರ್ಮಾ. ಲೆಕ್ಕ ಹಾಕೊಳ್ಳಿ, ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕಷ್ಟೇ. ಓಕೆ, ಹೆಣ್ಮಕ್ಳು ತೊಗೊಳೋದು ಹೆಚ್ಚಾಗಿ ನೋಡಿದ್ಯಾ ನೀನು? ಹೆಣ್ಮಕ್ಳು ಜಾಸ್ತಿ ತೊಗೊಂಡಿದ್ದೀನಿ ಸರ್. ಹೆಣ್ಮಕ್ಳು ತೊಗೊಳೋದು ಜಾಸ್ತಿ ನೋಡಿದ್ಯಾ? ಎಲ್ಲಿ ಸಿಗ್ತಾರೆ ಅವರು ಹೆಣ್ಮಕ್ಳು ತೊಗೊಳೋರು? ಅವರು ಬಂದು ಇಸ್ಕೊಂಡು ಹೋಗ್ತಾರೆ. ಫೋನ್ ಮಾಡಿ ಅವನ ಪೆಡ್ಲರ್ ಅವನ್ನ ಕರೆದು ಅವನ ಹತ್ರ ಇಸ್ಕೊಂಡು ಹೋಗ್ತಾರೆ. ಅವನ ಜೊತೆಲೇ ಹೋಗ್ಬಿಡ್ತಾರೆ. ಏನಕ್ಕೆ ಹೋಗ್ತಾರೆ ಅವನ ಜೊತೆಲಿ? ಗೊತ್ತಿಲ್ಲ, ಅವ್ನಿಗೆ ಏನೋ ಕೊಡ್ತಾನಂತ ಜೊತೆಲೇ ಹೋಗ್ಬಿಡ್ತಾರೆ ಹೆಣ್ಮಕ್ಳನ್ನು. ಮಂಜೆ ತಗೊಲಿವಣ್ಣ, ಸ್ಕೋರ್ ಅವನ ಮಂಜೆ ಅಂತ ಹೇಳಿದ್ರೆ ನೀವು ಎಲ್ಲಿದೆ ಅಂತ ಕೇಳ್ತಾನೆ. ಅವನೇ ಬಂದು ಮನೆ ತಾನೆ ಬಂದು ಕೊಟ್ಬಿಟ್ಟು ಹೋಗ್ತಾನೆ. ಎಷ್ಟು ಜನ ಹುಡುಗಿರು ನೋಡಿದ್ಯಾ ತೊಗೊಳೋದು ನೀನು? 10-20 ಜನ ಹುಡುಗಿ ನೋಡಿದ್ದೀನಿ. ಆ ಹುಡುಗಿರು ಗೊತ್ತಿದ್ರೆ ಕೊಡ್ತಾನೆ, ಇಲ್ಲಾಂದ್ರೆ ಹೊಸಬರು ಕರ್ಕೊಂಡು ಹೋಗ್ತಾನೆ. ಒಂದೊಂದು ಸತಿ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಓಕೆ, ಕರ್ಕೊಂಡೋಗಿ ಏನು ಮಾಡ್ಬೋದು ನಿನ್ನ ಪ್ರಕಾರ? ನನ್ನ ಪ್ರಕಾರ ಅದೇ ಮಾಮೂಲಿ. ವಿಜಯ್ ನಾಯಕತ್ವದ ಭೀಮಾ ಈ ಸಿನಿಮಾ ಮುಖ್ಯವಾಗಿ ಯುವಜನತೆಯ ಭವಿಷ್ಯದ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಸಿನಿಮಾ. ಇವತ್ತು ಬಹಳಷ್ಟು ಜನ ಯುವಕರು ಯುವತಿಯರು ಮಾದಕ ವಸ್ತು ಅವಳಿಗೆ ಬಲಿಯಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಸಿನಿಮಾ ಉದ್ದೇಶ ಯುವ ಸಮೂಹ ಈ ಡ್ರಗ್ಸ್ ಅವಳಿ ಇದರಿಂದ ದೂರ ಇದ್ದು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಸಿನಿಮಾ. ಅದು ಸಫಲ ಆದರೆ ಸಿನಿಮಾ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತೇಳಿ ನನಗನ್ಸುತ್ತೆ. ದುನಿಯಾ ವಿಜಯ್ ಅವರು ಇಂಥ ಒಂದು ಸಿನಿಮಾ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸಮಾಜದ ದೃಷ್ಟಿಯಿಂದ, ಯುವ ಸಮೂಹದ ದೃಷ್ಟಿಯಿಂದ ಇದು ಯಶಸ್ವಿಯಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.